ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಸುಮಾರು 2400 ವರ್ಷಗಳ ಹಿಂದೆ ಅಥೆನ್ಸ್ನಲ್ಲಿ ವಾಸವಿದ್ದ ಚಿಂತಕ ತತ್ವಶಾಸ್ತ್ರಜ್ಞ ಸಾಕ್ರೆಟಿಸ್ನ ತನ್ನ ಪಟ್ಟಣದ ಯುವಕರಿಗೆ ಮಾರ್ಗದರ್ಶನ ನೀಡುವಲ್ಲಿ ಅತೀವ ಆಸಕ್ತಿ ತಳೆದಿದ್ದ ಒಬ್ಬ ಯುವಕ ಸಾಕ್ರೆಟಿಸ್ನನ್ನು ಭೇಟಿಯಾಗಲು ಬಂದ. ಯುವಕನು ಸಾಕಷ್ಟು ಸಮಯ ಕಾಯ್ದ ನಂತರ ಯುವಕನು ಮಾತನಾಡಿಸಿದ. ಏನಪ್ಪ ನಿನ್ನ ಸಮಸ್ಯೆ? ನಿಜಕ್ಕೂ ಯಶಸ್ಸು ಎಂದರೇನು? ಅದನ್ನು ಪಡೆಯುವುದು ಹೇಗೆ? ಕಠಿಣವಾಗಿ ಕೆಲಸ ಮಾಡಬೇಕೆ? ನಾನೊಬ್ಬನೇ ಕೆಲಸ ಮಾಡಿದರೆ ಯಶಸ್ಸು ದೊರೆಯುತ್ತದೇವೆ? ಅಥವಾ ಹಣ ಗಳಿಸಿ ಕೆಲಸಗಾರರನ್ನು ಇಟ್ಟುಕೊಂಡು ದುಡಿಮೆ ಮಾಡಿದರೆ ಯಶಸ್ಸು ಗಳಿಸಲು ಸುಲಭವಾದೀತೆ ಎಂದು ಯುವಕನ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ. ಸಾಕ್ರೆಟಿಸ್ನನು ಆ ಯುವಕನನ್ನು ದೀರ್ಘವಾಗಿ ನೋಡಿ ತುಸುನಕ್ಕು, ನಿನಗೆ ಯಶಸ್ಸಿನ ರಹಸ್ಯ ತಿಳಿಯಬೇಕೇ ಎಂದು ಕೇಳಿದ. ಹೌದು, ಯಶಸ್ಸಿನ ಬೇಗನೆ ಗಳಿಸಬೇಕು. ತಾವು ದಾನಿಗಳು ಎಂದು ಹೆಸರಾಗಿದ್ದೀರಿ. ಯಶಸ್ಸಿನ ರಹಸ್ಯವನ್ನು ತಿಳಿಸಿಕೊಡಿ ಎಂದು ಯುವಕ ನಮಸ್ಕರಿಸಿದ. ಸಾಕ್ರೆಟಿಸನು ಆ ಯುವಕನನ್ನು ನೋಡಿ ಮತ್ತೊಮ್ಮೆ ನುಸುನಕ್ಕು, ಹಾಗಿದ್ದರೆ ನಾಳೆ ಬೆಳಗ್ಗೆ ಊರಾಚೆ ಇರುವ ಕೆರೆಯ ಬಳಿ ಬಾ ಎಂದ. ಯುವಕನು ಸಂತಸದಿಂದ ಮನೆಗೆ ಹೋದ. ರಾತ್ರಿಯೆಲ್ಲ ಆತನಿಗೆ ಒಂದೇ ಕನಸು. ನಾಳೆ ತತ್ವಜ್ಞಾನಿ ಸಾಕ್ರೆಟಿಸ್ನನು ನನಗೆ ಯಶಸ್ಸಿನ ರಹಸ್ಯವನ್ನು ತಿಳಿಸಿ ಹೇಳುತ್ತಾನೆ ಎಂದು. ಮರುದಿನ ಮುಂಜಾನೆ ಯುವಕ ಅಥೆನ್ಸ್ನ ಪಟ್ಟಣದ ಹೊರಭಾಗದಲ್ಲಿ ಕೆರೆಯ ಬಳಿ ಹೋದ. ಅವನು ಹೋಗುವ ಸಮಯಕ್ಕಾಗಿ ಸಾಕ್ರೆಟಿಸ್ನನು ಅಲ್ಲಿಗೆ ಬಂದಿದ್ದ. ಬಂಡೆಯೊಂದರ ಮೇಲೆ ಕುಳಿತು ಯೋಚಿಸುತ್ತಿದ್ದ. ಯುವಕನು ಬಂದ ತಕ್ಷಣ ಸಾಕ್ರೆಟಿಸ್ನನು ಎದ್ದು ನಿಂತು, ಈಗ ನೀನು ನನ್ನ ಜೊತೆಯಲ್ಲೇ ಕೆರೆಯೊಳಗೆ ಬರಬೇಕು ಎನ್ನುತ್ತಾ ನೇರವಾಗಿ ಕೆರೆಯತ್ತ ನಡೆಯತೊಡಗಿದ. ಯುವಕನಿಗೆ ಮೊದಲಿಗೆ ಗೊಂದಲವಾಯಿತು. ಸಾಕ್ರೆಟಿಸ್ನನು ಕೆರೆಯ ನೀರಿನತ್ತ ನಡೆಯುತ್ತಲೇ ಇರುವುದನ್ನು ಕಂಡು ತುಸು ಗಾಬರಿಯಾಯಿತು. ಆದರೆ ಈಗ ಹಿಂಜರಿದರೆ ನನಗೆ ಯಶಸ್ಸಿನ ರಹಸ್ಯ ತಿಳಿಯವಾದುದು ಎಂದು ಲಘುಬಗೆಯಿಂದ ಸಾಕ್ರೆಟಿಸ್ನನ ಹಿಂದೆಯೇ ಕೆರೆಯನ್ನು ಪ್ರವೇಶಿಸಿದ. ಇಬ್ಬರ ಸೊಂಟ ಮಟ್ಟದ ನೀರಿನ ತನಕ ಬಂದರು. ಸಾಕ್ರೆಟಿಸ್ನನು ಹಿಂದಿರುಗಿ ಯುವಕನನ್ನು ನೋಡಿ ಇನ್ನು ಮುಂದೆ ಬರುವಂತೆ ಸನ್ನೆ ಮಾಡಿದ. ಇಬ್ಬರು ಕುತ್ತಿಗೆ ಮುಳುಗುವಷ್ಟು ಆಳದ ನೀರಿನ ತನಕ ನಡೆದರು. ಆಗ ಪಕ್ಕದಲ್ಲಿ ಬಂದು ನಿಲ್ಲುವಂತೆ ಸಾಕ್ರೆಟಿಸನು ಯುವಕನಿಗೆ ಸನ್ನೆ ಮಾಡಿದ. ಯುವಕನಿಗೆ ತುಸು ಅಚ್ಚರಿ, ತುಸು ಗೊಂದಲ. ಕುತ್ತಿಗೆಯ ಮಟ್ಟದ ನೀರಿನಲ್ಲಿ ನಿಂತು ಸಾಕ್ರೆಟಿಸನು ನನಗೆ ಯಾವ ಯಶಸ್ಸಿನ ರಹಸ್ಯವನ್ನು ಹೇಳಬಹುದು ಎಂಬ ಕುತೂಹಲವೂ ಆಯಿತು. ಮರು ಮಾತಾಡದೆ ಆತ ಸಾಕ್ರೆಟಿಸ್ನ ಬಳಿ ಬಂದು ನಿಂತ. ತಕ್ಷಣ ಸಾಕ್ರೆಟಿಸ್ನನು ಯುವಕನ ಕುತ್ತಿಗೆಯನ್ನು ಭದ್ರವಾಗಿ ಹಿಡಿದು ನೀರಿನಲ್ಲಿ ಮುಳುಗಿಸಿದ. ಯುವಕನು ಗಾಬರಿಯಿಂದ ಮಿಸುಕಾಡಲು ಪ್ರಯತ್ನಿಸಿದರು. ಸಾಕ್ರೆಟಿಸ್ನನ್ನು ಹಿಡಿತ ಬಲವಾಗಿತ್ತು. ಕೆಲವು ಸೆಕೆಂಡ್ಗಳ ನಂತರ ಯುವಕನನ್ನು ಉಸಿರಾಡಲು ಕಷ್ಟಪಡಲು ಕೈಕಾಲು ಬಡಿಯತೊಡಗಿದ. ಅಯ್ಯೋ, ಕಾಪಾಡಿ ಎಂದು ಕೂಗಿದನು. ಆತನ ಕೂಗು ನೀರಿನೊಳಗಿಂದ ಹೊರಗೆ ಬರಲೇ ಇಲ್ಲ. ಆಗ ಸಾಕ್ರೆಟಿಸ್ನನು ತನ್ನ ಹಿಡಿತವನ್ನು ಸಡಲಿಸಿದ್ದ ಯುವಕನ ಕುತ್ತಿಗೆಯನ್ನು ನೀರಿನಿಂದ ಮೇಲೆತ್ತಿ ತಲೆಯ ಮೇಲೆ ತಟ್ಟಿ ಉಸಿರಾಡಲು ಅವಕಾಶ ಮಾಡಿಕೊಟ್ಟ. ಯುವಕ ಒಮ್ಮೆಗೆ ಉಸಿರನ್ನು ತೆಗೆದುಕೊಂಡು ಗಾಳಿಯನ್ನು ಒಳಗೆಳೆದುಕೊಂಡ. ಸಾಕ್ರೆಟನು ಯುವಕನ ಬಳಿ, ನೀನು ನೀರಿನಲ್ಲಿ ಮುಳುಗಿದ್ದಾಗ ನಿನಗೆ ಏನು ಬೇಕು ಎನಿಸಿತು ಎಂದು ಕೇಳಿದ. ಉಸಿರಾಡಲು ಗಾಳಿ ಬೇಕು ಎಂದ ಯುವಕ. ಇದೇ ನೋಡು ನಿನ್ನ ಯಶಸ್ಸಿನ ದಾರಿ. ನಿನಗೆ ಈಗ ಉಸಿರಾಡಲು ಗಾಳಿ ಬೇಕು ಎಂದು ಎಷ್ಟು ತೀವ್ರವಾಗಿ ಅನಿಸುತ್ತಿದೆಯೋ ಅದೇ ರೀತಿ ಯಶಸ್ಸು ಬೇಕು ಎಂಬ ತೀವ್ರ ತುಡಿತ ನಿನ್ನಲ್ಲಿ ಹುಟ್ಟಬೇಕು. ಆಗ ನಿನಗೆ ಯಶಸ್ಸು ಖಂಡಿತ ಸಿಗುತ್ತದೆ. ಇದರಲ್ಲಿ ರಹಸ್ಯ ಏನಂತಾವುದೂ ಇಲ್ಲ ಎಂದ ಸಾಕ್ರೆಟಿಸ್. ಯುವಕನು ಸರಿ ಎಂದು ತಲೆ ಅಲ್ಲಾಡಿಸಿದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕಥೆ, ಪ್ರೇರಣೆ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ. ಇದಕ್ಕೂ ಮುನ್ನ ಮೊದಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ. ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಧನ್ಯವಾದ.